ನಮಸ್ತೆ ಸ್ನೇಹಿತರೆ, ಇದು ನೀವು ನೋಡ್ತಾ ಇರೋಂಥದ್ದು ಸಂತ ತೋಮಾಸರ ಬೆಟ್ಟ ಅಂತ ಕೇರಳದಲ್ಲಿರುವಂಥದ್ದು. ಬೆಟ್ಟ ತುದಿಯಲ್ಲಿ ಮೇಲ್ಗಡೆ ಇಲ್ಲಿ ಕಾಣ್ತಿದ್ದಲ್ಲಿ ಇದು ಬಾವಿ, ಬಂಡೆಗಳ ಮಧ್ಯದಲ್ಲಿ ನೀರು ಬರುವಂಥದ್ದು ಬಾವಿ. 4 ಅಡಿ ಕೆಳಗಡೆ ಇರುವಂಥದ್ದು. 4 ಅಡಿಯಲ್ಲಿ ಸಿಗ್ತದೆ. 4 ಅಡಿಗೆ ಹಾಕಿ ದಾರ ಹಾಕಿ ಬಕೆಟಲ್ಲಿ ಎತ್ಕೊಂಥದ್ದು. ಭಾಳಷ್ಟು ಜನ ಇದನ್ನು ನೀರನ್ನ ಅಲ್ಲೇ ಸ್ನಾನ ಮಾಡ್ತಾರೆ. ನಾವು ಹೋದಾಗ ಮಳೆ ಬರ್ತಾಯಿತ್ತು. ಕೆಲವರು ಸುಮ್ಮನೆ ಹಾಕಿ ಬಕೆಟಲ್ಲಿ ನೀರಲ್ಲಿ ಸ್ನಾನ ಮಾಡ್ತಾರೆ. ಮತ್ತು ಇನ್ನು ಕೆಲವರು ಸ್ವಲ್ಪ ಮನೆಗೆ ತೊಗೊಂಡು ಹೋಗ್ತಾರೆ. ಅದನ್ನು ಒಳ್ಳೆಯದು, ಮನೆಗೆ ಪ್ರೋಕ್ಷಣೆ ಮಾಡೋದಕ್ಕೆ ಒಂದು ಆಶೀರ್ವಾದ ಇರುವಂಥ ಸ್ಥಳದ್ದು ಅಂತ. ಭಾರತ ದೇಶಕ್ಕೆ ಸಂತ ತೋಮಸರು ಬಂದಾಗ ಕೆಲವು ಬ್ರಾಹ್ಮಣರಿಗೂ ಇವ್ರಿಗೂ ಮಾತಿನ ಚಕಮಕಿ ನಡೆದಾಗ ದೇವರ ಬಗ್ಗೆ ಚರ್ಚೆ ನಡೆಯುವಂಥ ಸಂದರ್ಭದಲ್ಲಿ ಸತ್ಯದೇವ್ರ ಬಗ್ಗೆ ತಿಳುವಳಿಕೆ ಸ್ವಲ್ಪ ಮಾತುಕತೆಗಳು ನಡೀತಾ ಇರ್ತದೆ. ನಡೆದಾಗ ಸತ್ಯದೇವರು ಯೇಸು ಕ್ರಿಸ್ತರು ಅಂತ ತಿಳಿಸಿಕೊಟ್ಟಂಥ ಸಂತರು ಸಂತ ತೋಮಾಸರು. ಅದ್ರ ಜೊತೆಗೆ ಸತ್ಯದೇವರ ಅರಿವು ತಿಳಿದ ನಂತರ ಅಲ್ಲಿ ಇದ್ದಂಥ 106 ಭಕ್ತಾದಿಗಳು, ಯಾರು ಬ್ರಾಹ್ಮಣ ಭಕ್ತಾದಿಗಳು ಏನು ಮಾಡ್ತಾರೆ, ಯೇಸುವನ್ನು ಹಿಂಬಾಲಿಸೋಕ್ಕೆ ಶುರು ಮಾಡ್ತಾರೆ. ಯೇಸು ಸತ್ಯದೇವರು ಅಂತ ನಂಬಿ ಯೇಸುವನ್ನು ಸ್ನಾನ ದೀಕ್ಷೆ ತಗೊಂಡು ಅಲ್ಲಿ ಮತ್ತಿರ್ಗ ಸುವಾರ್ಥ ಕಾರ್ಯಕ್ಕೆ ಅವರು ಕೂಡ ನಿಂತ್ಕೋತಾರೆ, ನಂಬ್ತಾರೆ, ದೀಕ್ಷೆ ತಗೋತಾರೆ. ಅಲ್ಲಿಂದ ಭಾಳಷ್ಟು ಸಾವಿರಾರು ಜನಗಳು ಯೇಸುವಿನ ಹಿಂಬಾಲಕರಾಗ್ತಾರೆ. ಜೊತೆಗೆ ಇಲ್ಲಿನ ವಿಶೇಷ ಏನಂತಂದರೆ, ಕೆಲವರು ಕೆಳಗಿಂದ ಮೇಲೆವರೆಗೂ ಈ ದೊಡ್ಡ ಶಿಲುಬೆ ಹಾದಿ ಸಮಯದಲ್ಲಿ, ಅಂದರೆ ತಪಸ್ಸುಕಾಲ ಸಮಯದಲ್ಲಿ ಅಥವಾ ಬೇರೆ ಏನಾರು ಅವ್ರ ಕುಟುಂಬದಲ್ಲಿ ಏನಾರು ತೊಂದರೆ ತಾಪತ್ರೆಗಳಿದ್ದಾಗ, ಕಷ್ಟಗಳಿದ್ದಾಗ, ಅವ್ರ ಊರುಗಳಿಗೆ ಕಷ್ಟಗಳಿದ್ದಾಗ ಒಂದು ಹರಕೆ ಅಂತ ಹೊತ್ಕೋತಾರೆ. ಈ ಶಿಲುಬೆಗಳು ಇಲ್ಲಿ ಕಾಣ್ತಿದ್ದಲ್ಲಿ ಶಿಲುಬೆಗಳಲ್ಲಿ ಮರದಂತ ಒರಗಿಸಿರೋಂಥದ್ದು, ನಿಲ್ಲಿಸಿರೋಂಥದ್ದು ಶಿಲುಬೆಗಳನ್ನ ಅವ್ರು ಹರಕೆ ಹೊತ್ಕೊಂಡು ಬೆಟ್ಟದ, ಅಂದರೆ ಭಾಳಷ್ಟು ಊರುಗಳಿಂದ ತೊಗೊಬಂದು ಅಲ್ಲಿಂದ ಬೆಟ್ಟದ ಕೆಳಗಿಂದ ನಾವು ಹೊತ್ಕೊಂಡು ಇಲ್ಲಿ ಮೇಲ್ಗಡೆ ಬಂದು ಸ್ಥಾಪನೆ ಮಾಡ್ತೀವಿ ಅಂತ ಒಂದು ಹರಕೆ ಹೊತ್ಕೋತಾರೆ. ಹರಕೆ ಹೊತ್ಕೊಂಡು ಇಲ್ಲೆಲ್ಲ ನಿಲ್ಲಿಸಿ ಹೋಗ್ತಾರೆ. ಅದ್ರ ಕಾರಣ ಅಂತಂದರೆ, ಹರಕೆ ಹೊತ್ಕೊಂಡಾಗ ಅವ್ರ ಕುಟುಂಬದಲ್ಲಿ ಇರೋಂಥದ್ದು ಅಥವಾ ಅವ್ರೂರಲ್ಲಿರೋಂಥ ಕಷ್ಟ ಕಾರ್ಪಣ್ಯಗಳು ಏನಿರ್ತಾವೆ ಅದೆಲ್ಲ ಸಾಲ್ವ್ ಆಗಿರೋಂಥದ್ದು, ಅಂದರೆ ನಿಷ್ಕ್ರಿಯ ಆಗಿರ್ತವೆ. ಕೆಲವೊಂದು ತೊಂದರೆಗಳಿರ್ತವೆ, ಅವೆಲ್ಲ ನಿಷ್ಕ್ರಿಯ ಇರ್ತದೆ. ಒಂದು ವಾಡಿಕೆ, ಒಂದು ಇನ್ನೂ ನಂಬಿಕೆ ಇರ್ತದೆ. ಸುಮ್ಮನೆ ಬರೋಂಥದ್ದಲ್ಲ, ಭಾಳಷ್ಟು ಅದ್ಭುತಗಳು ನಡೆಯುವಂಥ ಒಂದು ಸ್ಥಳ ಇದು. ಬನ್ನಿ, ನಿಮ್ಮ ಕುಟುಂಬ ಸಮೇತವಾಗಿ ಬನ್ನಿ. ನಾವು ಬಂದಾಗ ಮಳೆ ಬರ್ತಾಯಿತ್ತು, ಮಳೆ ನೆನ್ಕೊಂಡೇ ಬಂದು ನೋಡಿ ಎಷ್ಟೊಂದು ಶಿಲುಬೆಗಳಿದೆ ಹಾಕ್ಕೊಂಡಿದ್ದಾರೆ. ಅಷ್ಟು ಭಾಳಷ್ಟು ಜನ ಈಗಿನ ತಪಸ್ಸುಕಾಲ ಸಮಯದಲ್ಲಿ ಬೆಟ್ಟದ ಪಾದದಿಂದ ಮೇಲುಗಡೆವರೆಗೂ ಶಿಲ್ಬೆ ಹಾದಿ ಮಾಡಿಕೊಂಡೆ ಯೇಸುವಿನ ಪಾಡು ಮರಣ ಯಾತನೆಯನ್ನು ಚಿಂತನೆ ಮಾಡಿಕೊಂಡು ಬರ್ತಾನೆ ಇರ್ತಾರೆ. ಬನ್ನಿ.